ವೆಲ್ಡಿಂಗ್ ಅನ್ನೋ ಪದಕ್ಕೆ ಕನ್ನಡದಲ್ಲಿ ಈ ತರ ಒಂದು ಅರ್ಥ ಇದೆ ಅಂತ ಗೊತ್ತೇ ಇರಲಿಲ್ಲ. ಮನೇಲಿ ಬೆಳಗ್ಗೆ ಹೊತ್ತು ನಾಷ್ಟ ಮಾಡದಿದ್ದಾಗ ಕಾಲೇಜ್ ಹತ್ರ ಹೋಗಿ ತಿಂಡಿ ತಿಂತಿದ್ದೋನು ಏನೋ ಗೊತ್ತಿಲ್ಲ, ಇವತ್ತು ಬಸ್ ಸ್ಟ್ಯಾಂಡ್ ಹತ್ರ ಇರೋ ಫಾಸ್ಟ್ ಫುಡ್ ಅಲ್ಲಿ ತಿಂಡಿ ತಿನ್ಬೇಕು ಅನಿಸ್ತು. ಎಲ್ಲಿ ತಿಂದ್ರೇನು ಹೊಟ್ಟೆ ತುಂಬದೆ ಅಂತ ಅನ್ಕೊಂಡ್ರೆ ಅದು ತಪ್ಪು. ಯಾಕಂದ್ರೆ ನಾವು ಕೆಲಸ ಮಾಡೋದು ಒಂದು ಊಟಕ್ಕೋಸ್ಕರ. ಟೇಸ್ಟ್ ಚೆನ್ನಾಗಿದ್ದು ತೃಪ್ತಿಯಾಗಿ ಊಟ ಮಾಡಿದ್ರೆ ಅದು ದುಡ್ಡಿಗೆ ವ್ಯಾಲ್ಯೂ. ಫಸ್ಟೇ ಹೇಳ್ದಾಗೆ ವೆಲ್ಡಿಂಗ್ಗೆ ಕನ್ನಡದಲ್ಲಿ ಬೆಸುಗೆ ಅಂತ ಕರೀತಾರೆ ಅಂತ ಇವಾಗಲೇ ಗೊತ್ತಾಗಿದ್ದು. ನಿಂಗೆ ಗೊತ್ತಿಲ್ವಾ? ನೋಡಿ ನಿಜ ಒಪ್ಕೋಬೇಕು, ನಮಗೂ ಗೊತ್ತಿರಲಿಲ್ಲ, ಈಗ ಗೊತ್ತಾಯ್ತು. ಹಾಗೆ ನಮಗೆ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಗೊತ್ತಿಲ್ಲ. ಆವಾಗಲೇ ಫಸ್ಟ್ ಇಂಟರ್ನಲ್ಸ್ ಬಂದ್ಬಿಡ್ತು. ದಿನಗಳು ಕಳೀತಿವೆ, ವರ್ಷಗಳು ಮುಗಿತಿವೆ, ಲೈಫ್ ಏನು ಚೇಂಜ್ ಆಗ್ತಲ್ಲ. ನಾನು ಅವಾಗ ಈ ಥರ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀನಿ. ಅದೇನು ಅಂತ ನೋಡಿ ಗೈಸ್. ನೋಡಿ ಪಿನ್ ಯಾವ ಥರ ಹೊಡ್ಕೊಟ್ಟಿದ್ದೀನಿ ನೋಡಿ. ಆಯ್ತದು ಇಲ್ಲಿಗೆ ಸೈನ್ ಹಾಕೋರೆ ನೋಡಿ. ಎಕ್ಸ್ಟ್ರಾ ಶೀಟ್ಗಳು ಎಷ್ಟು ಆ್ಯಡ್ ಮಾಡಿದ್ದೀನಿ ಗಾಬರಿಗೆ. अर्जेंटली ಇಲ್ಲಿ ಯಾವ್ದಾದ್ರು ಶೀಟ್. तेजस्वी लोग हैं हमारे पास. कौन है ये लोग? कहां से आते हैं? ಲೈಫಲ್ಲಿ ಆಗೋ ಕಾಮಿಡಿ ಪಾರ್ಟ್ ಎಲ್ಲ ಒಂದ್ ಕಡೆ ಆದ್ರೆ ಫ್ಯೂಚರ್ಗೆ ಏನ್ ಮಾಡೋದು ಅಂತ ಸ್ವಲ್ಪ ಭಯ ಆಗುತ್ತೆ. ಈಗ್ಲಿಂದಾನೇ ಬಿಸ್ನೆಸ್ ಅಥವಾ ಸೇವಿಂಗ್ಸ್ ಅಂತ ಮಾಡ್ಬೇಕು. ನಾನು ಊರಿಗೆ ಹೋಗ್ತಾ ಇರ್ಬೇಕಾದ್ರೆ ಅಪರೂಪಕ್ಕೆ ನನ್ನ ಫ್ರೆಂಡ್ ಸಿಕ್ಕಿದ್ರು. ನೋಡ್ದ ಎಷ್ಟು ಕಷ್ಟಪಟ್ಟು ಬಸ್ ಹತ್ತಿದ್ವಿ ನಾವು. ನಮ್ಮ ಕಷ್ಟ ನಮ್ಗೆ ಮಾತ್ರ ಗೊತ್ತು. ನೀವು ಆರಾಮಾಗಿ ಕುತ್ಕೊಬಿಡ್ತೀರಲ್ಲ ಮೈಸೂರಿಗೆ ಹೆಚ್ಚಿಗೆ. ಏನು ಮಾಡೋಣ, ಕೆಲವೊಂದು ಪರ್ಸನಲ್ ಪ್ರಾಬ್ಲಮ್ಸ್ನ ಹೇಳ್ಕೊಳಕ್ಕಾಗಲ್ಲ ಅಷ್ಟೇ.